ನಮಸ್ಕಾರ ವೀಕ್ಷಕರೇ. ಬಹಳಷ್ಟು ಜನಕ್ಕೆ ಜ್ಯೋತಿಷ್ಯ ಅಂದರೆ ಅವರ ಸಮಸ್ಯೆಗೆ ಪರಿಹಾರವಾಗಿ ನಿಮ್ಮ ರಾಶಿ ಏನು, ನಿಮ್ಮ ನಕ್ಷತ್ರ ಏನು ಅಂತ ಕೇಳಿದಾಗ ಅವರಲ್ಲಿ ರಾಶಿ ನಕ್ಷತ್ರಗಳಿರಲ್ಲ. ಅವ್ರ ಸಮಸ್ಯೆಗಳು ಹೇಳ್ತಾರೆ, ಬಟ್ ಪರಿಹಾರ ಹೇಳೋಣ ನಾವು ಅಂದರೆ ಅವ್ರ ರಾಶಿ ನಕ್ಷತ್ರಗಳು ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತಿರಲ್ಲ. ಕೆಲವರಿಗೆ ನನ್ನ ಹೆಸರು ಇಂಥದ್ದು ಸ್ವಾಮಿ, ನನಗೆ ಏನು ಹೇಳಿ ಹಂಗಾರೆ, ನಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವಿಷ್ಟು ಅಕ್ಷರಗಳನ್ನು ಹೇಳ್ತೇನೆ. ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರು ಶುರುವಾಗುತ್ತೆ ಅಂತ ಆದರೆ ನಾನು ಕೆಲವಿಷ್ಟು ಸಮಸ್ಯೆಗಳನ್ನು ಹೇಳ್ತೇನೆ. ಈ ಸಮಸ್ಯೆಗಳು ನಿಮಗಿದೆ ಅಂತ ಆದರೆ ಬುಧವಾರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬುಧವಾರ ಯಾವತ್ತು ಅಂತ ನೋಡ್ಕೊಳ್ಳಿ. ಬುಧವಾರದ ದಿವಸ ಈ ಅಕ್ಷರದಿಂದ, ನಾನು ಹೇಳುವ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗಿ ನಾನು ಹೇಳುವ ಸಮಸ್ಯೆಗಳು ನಿಮಗಿದೆ ಅಂತ ಆದರೆ ಬುಧವಾರ ಯಾವತ್ತು ಅಂತ ನೋಡ್ಕೊಳ್ಳಿ. ಅವತ್ತಿನ ದಿವಸ ಈ ವಿಡಿಯೋದಲ್ಲಿ ಎಂಡಲ್ಲಿ ನಾನೊಂದು ವಿಶೇಷ ಪರಿಹಾರವನ್ನು ತಿಳಿಸ್ತೇನೆ. ಆ ಪರಿಹಾರವನ್ನು ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್. ಬುಧವಾರ ದಿವಸ ಆ ಪರಿಹಾರ ನೀವು ಮಾಡ್ಕೊಂಡ್ರಿ ಅಂತ ಆದರೆ ಈ ಅಕ್ಷರಗಳಿಂದ ಶುರುವಾಗುವ ಹೆಸರಿನವರಿಗೆ ಬುಧವಾರ ದಿವಸ ನಾನು ಹೇಳುವ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಆ ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ. ಯಾವ ಅಕ್ಷರಗಳು, ಯಾವ ಸಮಸ್ಯೆಗಳು, ಏನು ಪರಿಹಾರ, ಬನ್ನಿ ಖಂಡಿತವಾಗಿ ನೋಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರೋದು. ವಿಡಿಯೋ ದಯವಿಟ್ಟು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದು, ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಈ ಅಕ್ಷರಗಳಿಂದ ಅವರ ಹೆಸರಿರ್ಬೋದು ಅಥವಾ ಅವ್ರ ಪರಿಚಯದವ್ರಿಗೆ ಇರ್ಬೋದು. ಸೊ ದಯವಿಟ್ಟು ನೀವು ಎಲ್ಲ ಕಡೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ ತೋ ಆಗಿದ್ರೆ, ತೋ ಇಂದ ನಿಮ್ಮ ಹೆಸರು ಶುರುವಾದರೆ, ಅಥವಾ ನ ಅಕ್ಷರದಿಂದ ನಿಮ್ಮ ಹೆಸರು ಶುರುವಾದರೆ, ನೀ ಅಕ್ಷರದಿಂದ ನಿಮ್ಮ ಹೆಸರು ಶುರುವಾದರೆ, ನೂ ಅಕ್ಷರದಿಂದ ನಿಮ್ಮ ಹೆಸರು ಶುರುವಾದರೆ, ನೇ ಅಕ್ಷರದಿಂದ ನಿಮ್ಮ ಹೆಸರು ಶುರುವಾದರೆ, ನೋ ಅಕ್ಷರದಿಂದ ನಿಮ್ಮ ಹೆಸರು ಶುರುವಾದರೆ, ಯ ಅಕ್ಷರದಿಂದ ನಿಮ್ಮ ಹೆಸರು ಶುರುವಾದರೆ, ಈ ಅಕ್ಷರದಿಂದ ನಿಮ್ಮ ಹೆಸರು ಶುರುವಾದರೆ, ಯು ಅಕ್ಷರದಿಂದ ನಿಮ್ಮ ಹೆಸರು ಶುರುವಾದರೆ, ತೋ, ನ, ನೀ, ನೂ, ನೇ, ನೋ, ಯ, ಈ, ಯು ಈ ಅಕ್ಷರಗಳಿಂದೇನಾದರೂ ನಿಮ್ಮ ಹೆಸರು ಶುರುವಾಗಿದ್ದಲ್ಲಿ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟು. ನಿಮ್ಮ ಸಮಸ್ಯೆಗಳನ್ನು ಹೇಳ್ತಾನೆ. ಈ ತರಹದ ಸಮಸ್ಯೆಗಳೇನಾದರೂ ನಿಮಗೆ ಆಗ್ತಾ ಇದ್ದರೆ, ಅಂದರೆ ಈಗ ನಾನು ಓದಿದಂತಹ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ, ಹಾಗೂ ನಾನು ಹೇಳುವ ಈ ಸಮಸ್ಯೆಗಳು ನಿಮಗೆ ಇದೆ ಅಂತಾದರೆ ಬುಧವಾರ ಯಾವತ್ತು ಅಂತ ನೋಡ್ಕೊಳ್ಳಿ. ನಿನ್ನೆ ಬುಧವಾರನ, ನಾಳೆ ಬುಧವಾರನ, ಇವತ್ತು ಬುಧವಾರನ, ಯಾವಾಗ ಬುಧವಾರ ಅಂತ ನೋಡ್ಕೊಳ್ಳಿ. ಬುಧವಾರದ ದಿವಸ ಈ ಸಮಸ್ಯೆಗಳ ಪರಿಹಾರಕ್ಕೆ ಈಗ ನೆಕ್ಸ್ಟ್ ಒಂದು ಭಾಗ ಹೇಳಿದೆ, ಎರಡನೇ ಭಾಗ ಹೇಳ್ತಾ ಇದ್ದೀನಿ, ಮೂರನೇ ಭಾಗದಲ್ಲಿ ಪರಿಹಾರವನ್ನು ಹೇಳ್ತೇನೆ. ಈ ಸಮಸ್ಯೆಗಳು ಯಾವುದು ಅಂತ ನೋಡ್ಕೊಂಬಿಡಿ. ಆ ಸಮಸ್ಯೆ ನಿಮ್ಗೆ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಈ ಅಕ್ಷರದಿಂದ, ಈಗ ನಾನು ಹೇಳಿದಂಥ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗಿ ನಿಮಗೇನಾದರೂ ದೀರ್ಘವಾದ, ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿದ್ದರೆ, ತುಂಬ ಡಾಕ್ಟರ್ಗಳ ಹತ್ರ ಭೇಟಿ ಮಾಡ್ತಿದ್ದೀನಿ ಗುರುಗಳೇ, ಏನು ಮಾಡಿದ್ರು ಆಗ್ತಾ ಇಲ್ಲ, ಆರೋಗ್ಯ ಬಾಧೆಗಳು, ಸಮಸ್ಯೆಗಳು ಮೇಲಿಂದ ಮೇಲೆ ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆಗಳಾಗ್ತಾ ಇದೆ, ಸೊ ಡಾಕ್ಟರ್ಗಳು ಚೇಂಜ್ ಆಗ್ತಾ ಇದೆ, ಔಷಧಿಗಳು ಚೇಂಜ್ ಆಗ್ತಾಯಿದೆ, ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಡಾಕ್ಟ್ರುಗಳನ್ನೂ ಕಂಟಿನ್ಯೂ ಮಾಡಿ, ಔಷಧೋಪಚಾರಗಳನ್ನು ಕಂಟಿನ್ಯೂ ಮಾಡಿ, ಜೊತೆಯಲ್ಲಿ ಬುಧವಾರ ಯಾವತ್ತು ಅಂತ ನೋಡಿಕೊಂಡು ನಾನು ಈ ಮುಂದೆ ಹೇಳುವ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ದೀರ್ಘಕಾಲಿಕವಾದ ಸಮಸ್ಯೆಗಳು ಸಹ ನಿಮಗೆ ಕಂಟ್ರೋಲಿಗೆ ಬರುತ್ತೆ. ಅಂದರೆ ನೀವು ಔಷಧೋಪಚಾರಗಳು ಮಾಡ್ತಾ ಜೊತೆಗೆ ಈ ಬುಧವಾರದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಕೆಲವರಿಗೆ ದೀರ್ಘವಾದ ಸಮಸ್ಯೆಗಳಂದರೆ BP ಇದೆ, ಬಂದಮೇಲೆ ಮುಗಿದೋಯ್ತು, ಮಾತ್ರೆ ನುಂಗ್ತಾನೇ ಇರಬೇಕು, ಶುಗರ್ ಇದೆ, ಬಂದರೆ ಮುಗಿದೋಯ್ತು, ಮಾತ್ರೆಗಳು ನುಂಗ್ತಾನೇ ಇರಬೇಕು, ಈ ಥರದೆಲ್ಲ ಸಮಸ್ಯೆಗಳಿರುತ್ತಲ್ಲ ದೀರ್ಘಕಾಲಿಕವಾದ್ದು ಅಂತ. ಸೊ ಔಷಧಿಗಳು, ಉಪಚಾರಗಳಿರಲಿ, ಜೊತೆಗೆ ಸ್ವಲ್ಪ ದೇವತಾರಾಧನೆಗಳು ಮಾಡಿಕೊಂಡ್ರೆ ಸ್ವಲ್ಪ ನಿಮಗೆ ಅನುಕೂಲ ಆಗ್ತದೆ ಅನ್ನುವ ಕಾರಣಕ್ಕೆ. ನೆಕ್ಸ್ಟು, ಹಣಕಾಸಿನ ಅಸ್ಥಿರತೆ ಒಂದೇ ರೀತಿ ಇರಲ್ಲ, ದುಡ್ಡು ಭಾಳ ಏರ್ಪೇರ್ ಆಗ್ತಾ ಇದೆ, ನಿಮಗೆ ಬರುತ್ತೆ ಹೋಗುತ್ತೆ, ಏನು ಮಾಡೋ ಅರ್ಥ ಆಗ್ತಾ ಇಲ್ಲ, ಅಸ್ಥಿರತೆ ಇದೆ, ತುಂಬ ಹಣಕಾಸಿನ ಅಸ್ಥಿರತೆ, ಒಂದು ಕರೆಕ್ಟಾದ ಫಾರ್ಮೆಟಲ್ಲಿ ಬರ್ತಾ ಇಲ್ಲ ಅಂತನೋ, ಅಥವಾ ನಿಮಗೆ ಸಾಲ ಜಾಸ್ತಿ ಆಗಿದೆ, ನಷ್ಟ ಜಾಸ್ತಿ ಆಗಿದೆ, ಅಥವಾ ಇನ್ನೂ ಇಂಪಾರ್ಟೆಂಟ್ ಏನು ಗೊತ್ತಾ, ಅವಲಂಬನೆ, ಇನ್ನೊಬ್ಬರ ಮೇಲೆ ಜಾಸ್ತಿ ಅವಲಂಬಿತರಾಗಿದ್ದೀರಾ. ಅಂದರೆ ಯಾವುದೇ ವ್ಯಕ್ತಿ ಒಂದು ನಿರ್ದಿಷ್ಟತೆಗಿಂತ ಜಾಸ್ತಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ತುಂಬ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗತ್ತೆ, ಹಾಗೂ ತುಂಬ ಶೋಷಣೆಗೆ ಒಳಗಾಗ್ತಾನೆ. ಯಾಕೆಂದರೆ ಅವಶ್ಯಕತೆಗಿಂತ ಜಾಸ್ತಿ ನಾವು ಅವ್ರ ಮೇಲೆ ಅವಲಂಬನೆ ಆಗಿದ್ದೀವಿ. ಅವ್ರು ಹೇಳಿದ್ದೆಲ್ಲ ಹೇಳಿಸ್ಕೋಬೇಕು, ಬೈದಿದ್ದೆಲ್ಲ ಬೈಸ್ಕೋಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ನಾಯಿ ಥರ ಬಿದ್ದಿರಬೇಕಾಗುತ್ತೆ ನಾವು. ಯಾಕೆಂದರೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮಗೆಲ್ಲ ಪ್ರತಿನಿತ್ಯಕ್ಕೆ ಅವ್ರು ಬೇಕಾಗಿರ್ತಾರೆ. ನೀವು ಹೇಳ್ತಾರೆ, ಅಯ್ಯೋ ನಾನು ಅವ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲಪ್ಪ, ದಿನ ಬೆಳಗಾದ್ರೆ ನಂಗೆ ಬೇಕು ಅವರು ಅಂತ. ಯಾಕೆಂದರೆ ಅವ್ರ ಮೇಲೆ ಅವಲಂಬಿತರಾಗಿದ್ದೀರಾ. ಅನ್ಯಾಯ ಆದರೂ ಕೂಡ ನೀವು ಅವ್ರ ವಿರುದ್ಧವಾಗಿ ಮಾತಾಡೋದೇ ಇಲ್ಲ, ಯಾಕೆಂದರೆ ಅವ್ರ ಮೇಲೆ ಅವಲಂಬಿತರಾಗಿರ್ತೀರಾ. ಸೊ ಆ ರೀತಿಯ ಅವಲಂಬನೆ ಇನ್ನೊಬ್ಬರ ಮೇಲೆ ಆಗಿದೆ, ಅದರಿಂದ ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ ಅಂತಾದ್ರೂ, ಅಥವಾ
ಅಥವಾ ಮಾನಸಿಕ ಒತ್ತಡ ತುಂಬ ಆಗ್ತಾ ಇದೆ, ತುಂಬ ಭಯ ಆಗ್ತಾ ಇದೆ ನಿಮಗೆ. ಈ ಅಕ್ಷರಗಳಿಂದ ನಿಮ್ಮ ಹೆಸರು ಇದೆ, ನಿಮಗೆ ತುಂಬ ಭಯ ಆಗ್ತಾ ಇದೆ. ಈ ಅಕ್ಷರಗಳಿಂದ ನಿಮ್ಮ ಹೆಸರು ಸ್ಟಾರ್ಟ್ ಆಗುತ್ತೆ, ನಿಮಗೆ ತುಂಬ ಮಾನಸಿಕ ಒತ್ತಡ ಆಗ್ತಾ ಇದೆ. ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ, ಇನ್ನೊಬ್ಬರ ಮೇಲೆ ತುಂಬ ಅವಲಂಬನೆ ಆಗ್ಬಿಟ್ಟಿದ್ದೀರಾ ನೀವು. ಅಥವಾ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ, ತುಂಬ ರಹಸ್ಯವಾದ ಶತ್ರುಗಳು ನಿಮಗೆ ತುಂಬ ಜಾಸ್ತಿ ಜನ ಇದ್ದಾರೆ ಅಂತಾದರೆ, ಅಥವಾ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ, ನಿಮಗೆ ದೀರ್ಘವಾದ ಆಯಸ್ಸು ಬೇಕು. ಈ ಆಕ್ಸಿಡೆಂಟ್ಸು ಮತ್ತೊಂದು ಇನ್ನೊಂದು ಈ ಥರದ ಸಮಸ್ಯೆಗಳಲ್ಲಿ ನೀವು ಸಿಲುಕಿಕೊಳ್ಳಬಾರ್ದು, ನಿಮಗೆ ದೀರ್ಘವಾದ ಆಯಸ್ಸು ಬೇಕು ಅಂತಂದ್ರೂ ಕೂಡ ನಿಮಗೆ ಬುಧವಾರ ಬಹಳ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗಿ ನೀವು ಯಾವುದೇ ವ್ಯವಹಾರ ಮಾಡಿ ಅದರಲ್ಲಿ ನಿಮಗೆ ಲಾಭ ಬೇಕು ಅಂದರೆ, ಒಳ್ಳೆ ಧನಲಾಭ ಬೇಕು ಸರ್, ಒಳ್ಳೆ ಪ್ರಾಫಿಟ್ ಆಗಬೇಕು, ಬರೀ ದುಡ್ಡು ಪ್ರಾಫಿಟ್ ಅಂತಲ್ಲ, ಒಂದೊಂದು ಕೆಲಸಗಳಿಗೆ ದುಡ್ಡೇ ಪ್ರಾಫಿಟ್ ಆಗಿರಲ್ಲ, ಬೇರೆ ಏನೋ ಆಗಿರುತ್ತೆ. ಸೊ ಯಾವುದೇ ಕೆಲಸ ಕಾರ್ಯ ಮಾಡಲಿ, ಆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಾಭವಾಗಬೇಕು. ಈಗ ನಾನು ಹೇಳಿದ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂತ ಆದರೆ ಬುಧವಾರ ತುಂಬ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಸ್ನೇಹಿತರು ಅಥವಾ ಸಮಾಜದಿಂದ ನಿಮಗೆ ನಿರಾಶೆ ಉಂಟಾಗ್ತಾ ಇದ್ದರೆ, ಯಾರೂ ನಿಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ, ಯಾರೂ ನಿಮ್ಮ ಇದಕ್ಕೆ ಬರ್ತಾ ಇಲ್ಲ, ಸಮಾಜದಲ್ಲಿ ನಿಮ್ಮನ್ನು ಸೈಡ್ಲೈನ್ ಮಾಡಿದ್ದಾರೆ ಅಂತ ಅಂದರೂ ಕೂಡ ಬುಧವಾರ ನಿಮಗೆ ಇಂಪಾರ್ಟೆಂಟ್. ಜೊತೆಗೆ ಗುರಿಗಳನ್ನು ಸಾಧಿಸುವಲ್ಲಿ ನಿಮಗೆ ತುಂಬ ತೊಂದರೆ ಆಗ್ತಾ ಇದೆ. ಟಾರ್ಗೆಟ್ ಹಾಕೊಂಡಿದ್ರೆ ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಗೆ, ಏನು ಮಾಡಿದ್ರು ಅಂದರೂ ಸಹ ನಿಮಗೆ ಈ ಅಕ್ಷರಗಳಲ್ಲಿ ನೀವು ಹೆಸರು ಶುರು ಮಾಡ್ತಾ ಇದ್ದರೆ ಬುಧವಾರ ಬಹಳ ಇಂಪಾರ್ಟೆಂಟ್. ಇಷ್ಟೆಲ್ಲ ಬುಧವಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಆಯಿತು ಬುಧವಾರ ಬಂದ್ಬಿಡ್ತದೆ ಸರ್, ಅಥವಾ ಬರುತ್ತೆ, ಅಥವಾ ಬಂದಿದೆ ಬರುತ್ತೋ ಏನೋ, ಏನು ಮಾಡ್ಬೇಕು ನಾನು ಬುಧವಾರಕ್ಕೆ? ಸಿಂಪಲ್ ಪರಿಹಾರ ಏನು ಮಾಡ್ಬೇಕು ನಾನು ಬುಧವಾರಕ್ಕೆ ಅಂದರೆ, ಆ ವಿಶೇಷ ಸಿಂಪಲ್ ಪರಿಹಾರ ಏನಪ್ಪ ಅಂದರೆ, ನಾನು ಇಲ್ಲಿ ತನಕ ಹೇಳಿದಂತಹ ಆ ಉದ್ದ ಲಿಸ್ಟ್ ಏನು ಹೇಳಿದ್ದೀನಲ್ಲ, ಆ ಸಮಸ್ಯೆಗಳೆಲ್ಲ ಖಂಡಿತವಾಗಿ ಪರಿಹಾರವಾಗ್ತದೆ. ಬುಧವಾರದ ದಿವಸ ಮಾಡಬೇಕು, ಅಥವಾ ಬುಧವಾರದಿಂದ ಬುಧವಾರದ ತನಕ ಮಾಡಬೇಕು. ಅಂದರೆ ಈ ಬುಧವಾರದಿಂದ ನೆಕ್ಸ್ಟ್ ಬುಧವಾರ ಅನ್ನುವ ಥರ ಒಂದು ವಾರದ ಇದಿಟ್ಕೊಂಡು ನೀವು ಮಾಡಬೇಕು. ಈ ಥರ ಏನಾದರೂ ನೀವು ಮಾಡಿದರೆ ಖಂಡಿತವಾಗಿ ನಿಮ್ಮ ಈ ನಾನೇನು ಲಿಸ್ಟು ಹೇಳಿದ್ರಲ್ಲ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಬುಧವಾರದಿಂದ ಬುಧವಾರ ತನಕ ಸಿಂಪಲ್ಲಾಗಿ ನಾನು ನಿಮಗೆ ಹೇಳಲಿಕ್ಕೆ ಶುರು ಮಾಡ್ತೇನೆ. ಮೊಟ್ಟ ಮೊದಲನೇದಾಗಿ ಈಸಿ ಪರಿಹಾರ, ಈ ವಿಡಿಯೋ ಎಂಡಲ್ಲಿ ನಾನು ಹೇಳುವ ಅದ್ಭುತವಾದಂತಹ ಮಂತ್ರ, ಅದನ್ನು ಕೇಳಿಸ್ಕೊಳ್ತಾ ಇದ್ದರೂ ಕೂಡ ಈ ಬುಧವಾರದಿಂದ ಮುಂದಿನ ಬುಧವಾರ ತನಕ ನೀವು ಅದನ್ನು ಕೇಳಿಸ್ಕೊಂಡ್ರಿ ಅಂದರೆ ಈಗ ನಾನು ಮುಂದೆ ಹೇಳಿದಂಥ ಸಮಸ್ಯೆಗಳೆಲ್ಲ ಟಕ್ಕಂತ ಸಾಲ್ವ್ ಆಗ್ತಾ ಬರುತ್ತೆ. ಆಯಿತಾ? ತುಂಬ ಈಸಿ, ಏನು ₹1 ಖರ್ಚಿಲ್ಲ. ವಿಡಿಯೋ ಎಂಡಲ್ಲಿ ಇರುವ ನಾನು ಹೇಳಿರುವ ಮಂತ್ರವನ್ನು ಕೇಳಿಸ್ಕೊಳ್ತಾ ಇದ್ದರೆ ರಿಪೀಟ್ ಈ ಬುಧವಾರದಿಂದ ಮುಂದಿನ ಬುಧವಾರ ತನಕ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇದನ್ನು ಕೇಳಿಸ್ಕೊಳ್ಳೋದು, ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಬಂದು ಮತ್ತೆ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳೋದು. ಸೊ ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ ಈ ವಿಡಿಯೋನ ಎಂಡಲ್ಲಿ ನಾನು ಹೇಳುವಂತಹ ಮಂತ್ರಗಳನ್ನು ಕೇಳಿಸ್ಕೊಳ್ತಾ ಇದ್ದರೂ ಕೂಡ ಈಗ ನಾನು ಹೇಳಿದಂಥ ಉದ್ದ ಲಿಸ್ಟ್ ಏನಿದೆಯಲ್ಲ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದು ಒಂದು. ನೆಕ್ಸ್ಟ್ ಎರಡನೇ ಪರಿಹಾರ, ಈ ಬುಧವಾರದಿಂದ ಮುಂದಿನ ಬುಧವಾರ ತನಕ ರಾಮಕೋಟಿಯನ್ನು ಬರೀತಕ್ಕಂಥದ್ದು ಬಹಳ ಅದ್ಭುತ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ, ಇದನ್ನು ರಾಮಕೋಟಿ ಬರೀತಕ್ಕಂಥದ್ದು. ಅದರಲ್ಲಿ ರಾಮ ತಾರಕ ನಾಮ ಅಂತ ಹೇಳ್ತಾರೆ ಅದನ್ನು. ಅದು ನಿಮಗೆ ವಿಷ್ಣು ಸಹಸ್ರನಾಮ ಯಾರು ಕೇಳ್ತಾರಲ್ಲಿ ಬರ್ತದೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೇ ಬರುತ್ತಲ್ಲ. ಸೊ ಅದರಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಹೇಳಿರ್ತಕ್ಕಂಥದ್ದು ಗೊತ್ತಲ್ವಾ. ಇದು ಈ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಏನೋ ತಾರಕ ಮಂತ್ರ ಇದೆ. ಇದನ್ನು ಈ ಬುಧವಾರ ಶುರು ಮಾಡಿದ್ರೆ ಮುಂದಿನ ಬುಧವಾರ ತನಕ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ಪದ್ಧತಿ ಇಟ್ಕೋಬೇಕು. ದಿನಕ್ಕೆ ನಾನು 1000 ಬರೀತೀನಿ ಅಂತ, ಬೆಳಗ್ಗೆ 500, ಸಾಯಂಕಾಲ 500. ಗೊತ್ತಾಯ್ತಲ್ವಾ? ಒಂದು ವಾರದಲ್ಲಿ ಎಷ್ಟಾಯಿತು ನಿಮಗೆ? 7000 ಆಗ್ತದೆ ಮಿನಿಮಮ್. ಇನ್ನೂ 1000 ಎಕ್ಸ್ಟ್ರಾ ಜೋಡಿಸ್ಕೊಂಡ್ರೆ 8000 ಆಗ್ತದೆ. ಸೊ 8000 ಸಂಖ್ಯೆಯಲ್ಲಿ ರಾಮತಾರಕ ಮಂತ್ರ ಆಗ್ಬಿಡ್ತದೆ. ದಿನಕ್ಕೆ 1000 ಬರೆದ್ರೆ ನೀವು ಮುಂದಿನ ಬುಧವಾರ ತನಕ. ಸೊ ಅದರಿಂದ ಬುಧವಾರ ಶುರು ಮಾಡಿ ಬುಧವಾರ ಎಂಡ್ ಆಗೋ ತನಕ ಬುಧವಾರ ಟು ಬುಧವಾರ ನೀವು ಈ ಥರ ರಾಮತಾರಕ ಮಂತ್ರವನ್ನು ಬರೆದರೂ ಕೂಡ ನಮಗೆ ಖಂಡಿತವಾಗಿ ಸಮಸ್ಯೆ ಪರಿಹಾರ ಆಗುತ್ತೆ. 2. ಮೂರನೇದು, ಇಲ್ಲಿ ರಾಮತಾರಕ ಮಂತ್ರ ಬರೆಯೋದ್ರಲ್ಲಿ ನೋಡ್ಕೊಳ್ಬೇಕಾದ್ರೆ ಗ್ರೀನ್ ಪೆನ್ ಎಲ್ಲರೂ ಸಿಗುತ್ತಾ ನೋಡಿ, ಪೇಪರಲ್ಲಿ ಗ್ರೀನ್ ಇಂಕ್ ಇರುವ ಪೆನ್ನಲ್ಲಿ ನೀವು ಅದನ್ನು ಬರೀರಿ, ತುಂಬ ಒಳ್ಳೆಯದು. ಆಯಿತಾ? ನೆಕ್ಸ್ಟ್ ಮೂರನೇದು ಹೆಸರು ಕಾಳು. ಮೂರನೇದು ಪರಿಹಾರ ನಮಗೆ ಹೆಸರು ಕಾಳು. ಹೆಸರು ಕಾಳಿನಲ್ಲಿ 2 ಥರ, ಒಂದು ಹೆಸರು ಕಾಳು ಕೋಸಂಬರಿ ಥರ ಮಾಡ್ಬೋದು, ಇನ್ನೊಂದು ಹೆಸರು ಕಾಳಿನಲ್ಲಿ ಪಾಯಸ ಮಾಡ್ಬೋದು.
ಹೆಸರುಕಾಳು ಪಾಯಸ. ಹೆಸರುಕಾಳು ಪಾಯಸವನ್ನು ನೀವು ಮನೆಯಲ್ಲಿದ್ದು ಮಡಿಯಲ್ಲಿ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ನೀವೇ ಸ್ವತಃ ಹೆಸರುಕಾಳು ಪಾಯಸವನ್ನು ಮಾಡಿ ಮನೆ ಹತ್ತಿರದಲ್ಲಿರ್ತಕ್ಕಂತಹ ವಿಷ್ಣು ಅವತಾರ ದೇವಸ್ಥಾನಗಳು ಅಂದರೆ ಏನು ರಂಗನಾಥ ದೇವಸ್ಥಾನ, ವೆಂಕಟೇಶ್ವರ, ನರಸಿಂಹ, ರಾಮ, ಕೃಷ್ಣ, ಯಾವುದಾದ್ರು ವಿಷ್ಣು ಅವತಾರಿ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಹೆಸರುಕಾಳಿನ ಪಾಯಸವನ್ನು ಮಾಡಿ ಬೆಳಗ್ಗೆ ನೀವೇ ಎದ್ದು ಸ್ನಾನ ಮಾಡಿಕೊಂಡು ಆ ಪಾಯಸ ಮಾಡಬೇಕು. ಮಾಡಿಕೊಂಡು ತೊಗೊಂಡೋಗಲ್ಲಿ ಸ್ವಾಮಿಗೆ ಸಮರ್ಪಣೆ ಮಾಡಿಸಿ ನೈವೇದ್ಯ ಮಾಡಿಸಿ ತುಳಸಿಯಲ್ಲಿ ಸ್ವಾಮಿಗೆ ಒಂದು ಅರ್ಚನೆ ಮಾಡಿಸಿದ್ರು ಪರವಾಗಿಲ್ಲ. ಹಾಗೂ ಆ ಹೆಸರು ಕಾಳು ಪಾಯಸವನ್ನು ಅಲ್ಲೇ ನೀವು ನಿಂತುಕೊಂಡು ಎಲ್ಲರಿಗೂ ಹಂಚಬೇಕು. ನಂತರ ನೀವು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಬೆಳಗ್ಗೆಯಿಂದ ಉಪವಾಸದಲ್ಲಿ ಇದನ್ನೆಲ್ಲ ಮಾಡಿದ್ರೆ ಹಾಗೂ ಆ ಪ್ರಸಾದವನ್ನು ನೀವೇನು ತಿಂತಿರಲ್ಲ ಅದಾದಮೇಲೆ ಮಿಕ್ಕಿದ ಊಟ ಗೀಟ ಏನಿದ್ರು. ಸೊ ಬುಧವಾರ ಒಂದು ದಿವಸ ನೀವು ಈ ಥರ ಹೆಸರು ಕಾಳಿನಲ್ಲಿ ಇದು ಮಾಡಿದ್ರು ಕೂಡ ನಿಮಗೆ ಅದ್ಭುತವಾದಂತಹ ಪರಿಹಾರ. ಇನ್ನೂ ಒಂದು ಪರಿಹಾರವನ್ನು ಹೇಳ್ತಾನೆ. ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಅಂದರೆ ಅದಕ್ಕೆ ಸ್ವಲ್ಪ ಸಾಮಾನುಗಳು ಬೇಕಾಗ್ತದೆ. ನೀವು ಅದನ್ನು ಕೂಡ ಒಂದು ವಾರದ ಪರ್ಯಂತ ಮಾಡಬೇಕು ಆ ಪೂಜೆಯನ್ನು. ಏನಂದರೆ ಮಂಗಳವಾರದ ದಿವಸನೇ ಬಿಳಿ ರಂಗೋಲಿ, ಆಮೇಲೆ ಒಂದು ಸ್ಟೈನ್ಲೆಸ್ ಸ್ಟೀಲಿಂದು ಪ್ಲೇಟ್ ಆದರೂ ತುಂಬ ಒಳ್ಳೆಯದು. ಬಿಳಿ ರಂಗೋಲಿ, ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟು, ತಾಮ್ರದ ಚೆಂಬು ಹಾಗೂ 1 kg ಆ ತಾಮ್ರದ ಚೆಂಬು ತುಂಬ ಹಿಡಿಸುವಷ್ಟು ಹೆಸರು ಕಾಳು, ಅದ್ರ ಮೇಲೆ ಇಡಲಿಕ್ಕೆ ಒಂದು ತೆಂಗಿನಕಾಯಿ ಇದಾಯ್ತಲ್ವಾ. ಸೊ ಈ 5 ದ್ರವ್ಯಗಳು ಬೇಕಾಗ್ತದೆ. ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಎದ್ದು ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಒಂದು ಬಾಣದ ಚಿತ್ರ ಬಿಡಿಸ್ಬೇಕು. ಬಿಲ್ಲಲ್ಲ, ಬಾಣ. ಯಾಕೆಂದರೆ ಬಾಣ ಅನ್ನುವಂಥದ್ದು ಬುಧನ ಒಂದು ಎಂತ ಹೇಳ್ತೀವಿ ಮಂಡಲ, ಅದು ಬಾಣಾಕಾರ ಮಂಡಲೇ ಬುಧಂ ಅಂತ ಹೇಳ್ತೀವಿ. ಸೊ ಒಂದು ಬಾಣದ ಒಂದು ರಂಗೋಲಿಯನ್ನು ಹಾಕ್ಕೋಬೇಕು ಚಿಕ್ಕದಾಗಿ. ಅದ್ರ ಮೇಲೆ ಈ ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟ್ ಇಟ್ಟು ಅದರ ಒಳಗೆಯೂ ಸಹ ನೀವು ಆ ಸ್ಟೈನ್ಲೆಸ್ ಪ್ಲೇಟ್ನಲ್ಲಿ ಈ ಇದನ್ನು ಎಂಥದ್ದು ತಾಮ್ರದ ಚೆಂಬಿಟ್ಟು ಅದರ ಒಳಗೆ ನೀವು ಹೆಸರು ಕಾಳು, ನೀರಲ್ಲ ಹೆಸರು ಕಾಳು, ಅದರ ಮೇಲೆ ನೀವು ತೆಂಗಿನಕಾಯಿಯನ್ನು ಇಡ್ತಕ್ಕಂಥದ್ದು. ಸೊ ಇದು ಈ ಬುಧವಾರದಿಂದ ಮುಂದಿನ ಬುಧವಾರ ತನಕ ಪ್ರತಿ ದಿವಸ ಬೆಳಗ್ಗೆ ಎದ್ದು ಆ ಒಂದು ತಾಮ್ರದ ಚೆಂಬಲಿರುವ ಹೆಸರು ಕಾಳಿಗೆ ಪೂಜೆ. ಅದು ಧಾನ್ಯ, ಬುಧನ ಧಾನ್ಯ. ನೀವು ವಿಷ್ಣು ಅಷ್ಟೋತ್ತರ, ಬುಧ ಅಷ್ಟೋತ್ತರ, ತುಳಸಿಯಲ್ಲಿ ಅರ್ಚನೆ ಮಾಡ್ತಕ್ಕಂಥದ್ದು, ಅದರ ಮುಂದೆ ಕೂತು ವಿಷ್ಣು ಸಹಸ್ರನಾಮ ಪಾರಾಯಣ ಇದನ್ನೆಲ್ಲ ಮಾಡ್ಕೊಳ್ಬಹುದು. ಸಂಕಲ್ಪ ನಿಮಗೆ ಯಾವ ಪುರೋಹಿತರು ಬೇಡ, ಏನು ಬೇಡ, ನೀವೇ ಮಾಡ್ಕೋಬೋದು ಅದನ್ನು. ಸೊ ಸಂಕಲ್ಪ ಇರಬೇಕು. ನಿಮ್ಮ ಸಂಕಲ್ಪದಲ್ಲಿ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು ಅಂತ ಸಂಕಲ್ಪ ಇಟ್ಕೊಂಡು ನೀವು ಅದನ್ನು ಮಾಡಿ. ಒಂದು ವಾರ ಅಂದರೆ ಮುಂದೆ ನೆಕ್ಸ್ಟ್ ಬುಧವಾರ ಇದೆಯಲ್ಲ, ಆ ನೆಕ್ಸ್ಟ್ ಬುಧವಾರದಂದು ಅದನ್ನು ಬೆಳಗ್ಗೆ ಎದ್ದು ಅದನ್ನು ತಗೊಂಡುಕೊಂಡು ಹೋಗಿ ಮನೆ ಹತ್ತಿರದಲ್ಲಿರುವ ದೇವಸ್ಥಾನದಲ್ಲಿರುವ ಅರ್ಚಕರಿಗೆ ಆ ಧಾನ್ಯವನ್ನು ಕಲಶ ಸಹಿತವಾಗಿ, ತಾಮ್ರದ ಕಲಶ ಸಹಿತವಾಗಿ, ತೆಂಗಿನಕಾಯಿ ಸಹಿತವಾಗಿ ಅದನ್ನು ದಕ್ಷಿಣೆ ಇಟ್ಟು ದಾನ ಕೊಟ್ಬಿಡ್ಬೇಕಲ್ಲೇ ಪುರೋಹಿತರಿಗೆ. ಸೊ ಒಂದು ವಾರದ ದೀಕ್ಷೆ ಅದು. ಸೊ ಈ ಒಂದು ವಾರದಲ್ಲಿ ನೀವು ನಾನ್ ವೆಜ್ ಬಿಟ್ಬಿಡಿ, ಸಾಧ್ಯವಾದರೆ ಆನಿಯನ್, ಗಾರ್ಲಿಕ್ ಅವೆಲ್ಲ ಬಿಟ್ಬಿಟ್ಟು ಏನೋ ಒಂದು ಸಾತ್ವಿಕವಾದ ಆಹಾರ ಸೇವನೆ ಮಾಡಿಕೊಂಡು ನೀವು ಒಂದು ವಾರದ ಪರ್ಯಂತ ಇದನ್ನು ಮಾಡ್ಬೋದು. ಇದರಿಂದ ಕೂಡ ನಿಮಗೆ ನಾನು ಏನು ಶುದ್ಧ ಸಮಸ್ಯೆ ಹೇಳಿದ್ದಲ್ಲ ಇದೆಲ್ಲ ಪರಿಹಾರ ಆಗ್ತದೆ. ವೀಕ್ಷಕರೇ, ಈ ಒಂದು ವಿಶೇಷವಾದಂತಹ ಪರಿಹಾರ ನೆನೆಸಿ ವ್ರತಾಚರಣೆ ಹೇಳಿದ್ದೇನೆ, ಇದನ್ನು ಕೂಡ ಮಾಡ್ಕೊಳ್ಬಹುದು. ಇದಲ್ಲದೇನೆ ಈಗ ಬಹಳಷ್ಟು ಜನಕ್ಕೆ ಏನಾಗುತ್ತೆ, ಈಗ ನಾನು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಅಂತಂದಾಗ ವಿಶೇಷವಾಗಿ ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ, ಕವಡೆ ಇತ್ಯಾದಿ ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ನಾವು ಪರಿಹಾರವನ್ನು ತಿಳಿಸ್ತಾ ಇರ್ತೇವೆ. ಸೊ ಅದರಿಂದನೇ ಅದಕ್ಕೆ ನೀವು ನೇರ ಬರಬೇಕು ಅಂತಲೂ ಇಲ್ಲ, ಫೋನ್ ಕನ್ಸಲ್ಟೇಷನ್ನಲ್ಲಿ ವಿಡಿಯೋ ಕನ್ಸಲ್ಟೇಷನ್ ತೊಗೊಬೋದು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರದ ಮೇಲೆ ನಾನು ಈ ಭವಿಷ್ಯವನ್ನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಸೊ ಅದೇ ರೀತಿಯಲ್ಲಿ ಕವಡೆ ಹಾಕಿ ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ಬರ್ತ್ ಡೀಟೇಲ್ಸ್ ಇಲ್ಲದವರಿಗೆ ಇರೋರು ಕೂಡ ಕನ್ಸಲ್ಟೇಷನ್ ತೊಗೊಬೋದು, ಫೋನ್ ಕನ್ಸಲ್ಟೇಷನ್ ತೊಗೊಬೋದು. ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚಾದ್ಯಂತ ಎಲ್ಲಿದ್ದರೂ ಪರವಾಗಿಲ್ಲ, ಯಾವಾಗಿಂದರೂ ವಿಡಿಯೋ ಫೋನ್ ಕನ್ಸಲ್ಟೇಷನ್ ತಗೋಬೋದು. ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ನೇರ ನಾವೊಂದು ಕನ್ಸಲ್ಟೇಷನ್ ತೊಗೊಬೇಕು ಅನ್ನೋ ವಿಚಾರವನ್ನು ತಿಳಿಸ್ಬೋದು, ಒಂದು ಅಪಾಯಿಂಟ್ಮೆಂಟ್ ತೊಗೊಬೋದು. ಇಲ್ಲ ಅಂತಂದರೆ ಈ ಥರ ಸಮಸ್ಯೆಗಳಾಗ್ತದೆ, ನಾವು ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇರ್ತೇವೆ. ಇವು ಅಮಾವಾಸ್ಯೆ ವಿಶೇಷ ಪರಿಹಾರಗಳು. ಸೊ ಅದರಿಂದ ನೆಕ್ಸ್ಟ್ ಅಮಾವಾಸ್ಯೆ ಯಾವುದು ಅಂತ ಈ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೆಕ್ಸ್ಟ್ ಅಮಾವಾಸ್ಯೆ ಯಾವುದು, ಏನು ಪರಿಹಾರ ಹೋಮ ವಿಶೇಷ ಮಾಡ್ತಾ ಇದ್ದೀರಿ, ಏನು ಪ್ರಸಾದ ಕೊಡ್ತಾ ಇದ್ದೀರಾ ಅಂತ ಒಂದು ಮೆಸೇಜ್ ಕಳಿಸಿದ್ರು ಕೂಡ, ವಾಟ್ಸಪ್ ಮೆಸೇಜ್ ಆಗಿದ್ರು ಕೂಡ ನಿಮಗೆ ಖಂಡಿತವಾಗಿ ರಿಪ್ಲೈ ಕೊಡ್ತಾರೆ ಅವರು. ಸೊ ಅದರಿಂದಾಗಿ ಆ ವಿಶೇಷ ಆ ಒಂದು ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು. ನೇರ ಬಂದನ್ನು ಭೇಟಿ ಮಾಡೋದಿರ್ಬೋದು, ನಮ್ಮ ಸಂಕಲ್ಪ ಸೇವೆಗೆ ಹೆಸರುಗಳು ಕೊಡ್ತಕ್ಕಂಥ ಇರ್ಬೋದು, ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಖಂಡಿತವಾಗಿ ಮಾಡಬಹುದಾಗಿರ್ತದೆ. ಸೊ ನಂಬರ್ ನಾನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ಅಲಂ ನಾಮ ಸಹಸ್ರೇಣ ಕೇಶವೋರ್ಜುನಮಬ್ರವೀತ್.
शृणु मे पार्थनामानि यैश्च तुष्यामि सर्वदा। ॐ नमो नारायणाय। केशवः पुण्डरीकाक्षः स्वयंभूर्मधुसूदनः दामोदरो ऋषिकेशः पद्मनाभो जनार्दनः। ॐ नमो नारायणाय। ॐ विश्वक्सेनो वासुदेवो हरिर्नारायणस्तथा अनन्तश्च प्रबोधश्च सत्यः कृष्णः सुरोत्तमः। ॐ नमो नारायणाय। आदिकर्ता वराहश्च वैकुण्ठो विष्णुरच्युतः श्रीधरः श्रीपतिः श्रीमान् पक्षिराजध्वजस्तथा। ॐ नमो नारायणाय। एतानि मम नामानि विद्यार्थी ब्राह्मणः पठेत् क्षत्रियो विजयस्यार्थे वैश्यो धनसमृद्धये। ॐ नमो नारायणाय। नाग्निराजभयं तस्य न चोरात्पन्नगाद्भयम् राक्षसेभ्यो भयन्नास्ति व्याधिभिर्नैव पीड्यते। ॐ नमो नारायणाय।